ಓಂ ಗಂಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ಓಂ ವಿಶ್ವಕ್ಸೇನಾಯ ನಮಃ. ವಿಶ್ವಗಂಚತಿ ಪಲಾಯತೆ ದೈತ್ಯಸೇನಾ ಯಸ್ಯ ರಣೋದ್ಯೋಗಮಾತ್ರೇಣೇತಿ ವಿಶ್ವಕ್ಸೇನಃ. ಭಗವಂತ ಯುದ್ಧಕ್ಕೆ ನಿಂತ ಅಂತ ಹೇಳಿದ್ರೆ ಶತ್ರು ಸೇನೆ, ದುಷ್ಟರ ಸೇನೆ, ದೈತ್ಯರ ಸೇನೆ, ರಾಕ್ಷಸರ ಸೇನೆ ದಿಕ್ಕೆಟ್ಟು ಕಂಗೆಟ್ಟು ದಿಕ್ಕಾಪಾಲಾಗಿ ಎಲ್ಲೆಲ್ಲಿಯೂ ಸಿಕ್ಕ ಕಡೆಗೆ ಓಡುತ್ತವೆ. ಹೀಗಾಗಿ ಭಗವಂತನನ್ನ ವಿಶ್ವಕ್ಸೇನಃ ಎಂಬುದಾಗಿ ಕರೀತಾ ಇದ್ದಾರೆ. ಭಗವಂತನ ಸೇನೆ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ತುಂಬಿದೆ. ಇಡೀ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿ ನಿಂತಿದೆ. ಕಣ್ಣಿನಲ್ಲಿ ಸೂರ್ಯ, ಕಿವಿಯಲ್ಲಿ ಚಂದ್ರ, ಮೂಗಿನಲ್ಲಿ ವಾಯು, ನಾಲಿಗೆಯಲ್ಲಿ ವರುಣ, ಬಾಯಲ್ಲಿ ಅಗ್ನಿ, ಹೀಗೆ ಸಮಸ್ತ ಇಂದ್ರಿಯಗಳಲ್ಲಿಯೂ ಭಗವಂತನ ಸೇನೆ ತುಂಬಿದೆ. ಭಗವಂತ ಸೂರ್ಯ ಮಂಡಲದಲ್ಲಿದ್ದು ಸೂರ್ಯ ಕಿರಣದೊಂದಿಗೆ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿದ್ದಾನೆ. ಭಗವಂತನ ಸೇನೆ ಎಲ್ಲೆಡೆ ವ್ಯಾಪಿಸಿದೆ. ಭಗವಂತ ಎಲ್ಲೆಡೆ ವ್ಯಾಪಿಸಿದ್ದಾನೆ. ಭಗವಂತ ಎಲ್ಲವನ್ನೂ ನಿಯಂತ್ರಣ ಮಾಡುತ್ತಾ ಇದ್ದಾನೆ. ಇಂತಹ ಭಗವಂತನನ್ನ ವಿಶ್ವಕ್ಸೇನಃ ಎಂಬುದಾಗಿ ಜ್ಞಾನಿಗಳು ಕರೀತಾ ಇದ್ದಾರೆ. ಓಂ ವಿಶ್ವಕ್ಸೇನಾಯ ನಮಃ. ಹೀಗೆ ಒಂದು 4-6 ಮೊದಲು ಮಾತುಗಳನ್ನಾಡಿದ್ದೇನೆ. ಇದರಲ್ಲೇನಾದರೂ ತಪ್ಪುಗಳಿದ್ದರೆ ಅದನ್ನ ಮನ್ನಿಸಿ ಒಳ್ಳೆಯ ಜನ ಇದ್ರೆ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಳಿಸಿದ ಭಗವಂತನಿಗೆ ಸರ್ವ ಸಮರ್ಪಿತ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.